ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶ್ರೀಹಿತ್ ಬಂದ ಉದ್ದೇಶ ಅರಿಯದ ಶ್ರೀಯಾಳ ಮನಸ್ಸು ಚಿಂತೆಗೊಳಗಾಯಿತು. ಹೊಸಬರನ್ನು ಮಾತನಾಡಿಸುವ ಹಾಗೆ ತನ್ನನ್ನು ಮಾತನಾಡಿಸಿದನಲ್ಲ, ಅದು ಎಲ್ಲರ ಮುಂದೆ ಅಪರಿಚಿತರ ಹಾಗೆ ಇರೋಣ ಎಂದೆನಿಸಿಯೋ ಅಥವಾ ತನ್ನನ್ನು ನಿಜವಾಗಿಯೂ ಮರೆತಿದ್ದಾನು ಎಂದು ಯೋಚಿಸತೊಡಗಿದಳು. ಪುಟ್ಟ ಎಂದು ಮೃದುಲಾರವರು ಕರೆದಾಗ ತನ್ನ ಯೋಚನಾ ಲಹರಿಯಿಂದ ಹೊರಬಂದವಳು ಹಾಂ ಅಮ್ಮ ಎಂದಳು. ಅವಳ ಸನಿಹ ಬಂದವರು ಏನಾದರೂ ಸಮಸ್ಯೆನ ಪುಟ್ಟ ಎಂದು ಪ್ರಶ್ನಿಸಿದರು. ಏನಿಲ್ಲಮ್ಮ ಎಂದು ಉತ್ತರಿಸಿದಳು. ಶ್ರೀಹಿತ್ ತುಂಬ ಒಳ್ಳೆಯವನು, ಒಂಚೂರು ದರ್ಪ ಅಹಂಕಾರ ಯಾವುದೂ ಇಲ್ಲ. ನಮ್ಮ ಜೊತೆ ಎಷ್ಟು ವಿನಯವಾಗಿ ನಡ್ಕೊಂಡ ಅಲ್ವಾ. ಇಂಥ ಮಗನನ್ನು ಹೆತ್ತ ತಾಯಿ ನಿಜವಾಗಲೂ ಭಾಗ್ಯವಂತೆ ಎಂದು ಮನಸಾರೆ ಹೊಗಳಿದಾಗ ಅವಳು ಮೌನವಾಗಿಯೇ ಇದ್ದಳು. ಯಾಕೋ ನೀನು ಮಂಕಾಗಿರೋ ಹಾಗೆ ಅನಿಸ್ತಿದೆ ನನಗೆ ಎಂದು ಮತ್ತೆ ಹೇಳಿದಾಗ ಹಾಗೇನಿಲ್ಲಮ್ಮ ಎಂದಳು. ಸರಿ ಉದ್ಘಾಟನೆ ಆಯ್ತಲ್ವಾ, ಈಗ ನಮ್ಮ ಕೆಲಸ ನಾವು ಮಾಡುವ ಬಾ ಎಂದವರು ಅವಳನ್ನು ಕರೆದೊಯ್ದರು. ಬೇಕರಿಯಲ್ಲಿ ಶ್ರೀಯಾಳ ಸಹಾಯಕ್ಕೆ ನಿಂತವಳು ಅವಳ ಗೆಳತಿ ಪ್ರೇಕ್ಷಾ. ಅಷ್ಟೇ ಅಲ್ಲದೆ ಕಲಾ, ಶ್ರೀದೇವಿ ಹಾಗೂ ಸುನೀತಾ ಎಂಬವರನ್ನು ತನ್ನ ಜೊತೆ ಕೆಲಸಕ್ಕೆ ಸೇರಿಸಿದ್ದಳು. ಕಲಾ 10ನೇ ತರಗತಿಯ ತನಕ ಓದಿದವರು, ಆದರೆ ಅವರನ್ನು 18 ವರ್ಷಕ್ಕೆ ಮದುವೆ ಮಾಡಿ ಕಳುಹಿಸಿದ್ದರು. ತದನಂತರ ಮಕ್ಕಳು ಹುಟ್ಟಿದ್ದರು. ಅದರ ನಂತರ ಅವರ ಪಾಲನೆ ಪೋಷಣೆಯಲ್ಲಿ ಜೀವನವನ್ನು ಕಳೆದರು. ಅವರ ಗಂಡ ಟೈಲರ್. ಮನೆಯಲ್ಲಿ ಒಟ್ಟು 4 ಜನ ಇದ್ದಾರೆ. ಗಂಡನ ಸಂಪಾದನೆಯಲ್ಲಿ ಮನೆಯ ಖರ್ಚು ವೆಚ್ಚಗಳನ್ನು ಹಾಗೂ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡಿಕೊಳ್ಳಲು ಕಷ್ಟವಾಗುವ ಕಾರಣ ಕಲ್ಲಾರವರು ಕೆಲಸಕ್ಕೆ ಹೋಗಲು ನಿರ್ಧರಿಸಿದ್ದರು. ಅದೇ ಸಮಯದಲ್ಲಿ ಶ್ರೀಯಾ ಬೇಕರಿ ಬಿಸ್ನೆಸ್ ಶುರು ಮಾಡಿದ್ದಳು. ಅವರು ಅವಳ ನೆರೆಕರೆಯವರಾಗಿದ್ದರಿಂದಲೂ ಅವರ ಪರಿಸ್ಥಿತಿಯ ಬಗ್ಗೆ ಅವಳಿಗೆ ಅರಿವಿರುವುದರಿಂದಲೂ ಅವರಿಗೆ ಕೆಲಸವನ್ನು ಕೊಟ್ಟಳು. ಶ್ರೀದೇವಿ ಅವರು ಚಿಕ್ಕ ವಯಸ್ಸಿನಿಂದಲೂ ಬಡತನದ ಬೇಗೆಯಲ್ಲಿ ಬೆಂದವರು. ಶಾಲೆಯ ಮೆಟ್ಟಿಲೆ ಕಾಣದವರು. ಮದುವೆಯಾದ ಬಳಿಕ ಅವರ ಗಂಡ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ವಿಧಿಗೆ ಅದು ಸಹ್ಯವಾಗಲಿಲ್ಲ ಎಂದನಿಸುತ್ತದೆ. ಅವರ ಮಗುವಿನ ಜನನವಾಗಿ 5 ವರ್ಷದ ನಂತರ ಅವರು ಅಸುನೀಗಿದರು. ಗಂಡ ಅನಾಥನಾದುದರಿಂದ ಬಂಧುಗಳು ಯಾರೂ ಇರಲಿಲ್ಲ. ತವರು ಮನೆಯಲ್ಲಿ ಕೊನೆ ಇಲ್ಲದ ಬಡತನ. ಅದರ ಮಧ್ಯೆ ತಾನು ತನ್ನ ಮಗು ಅವರನ್ನು ಅವಲಂಬಿಸುವುದು ಬೇಡವೆಂದು ಕೆಲಸ ಹುಡುಕುತ್ತಿದ್ದರು. ಆ ಸಮಯದಲ್ಲಿ ಶ್ರೀಯಾಳ ಪರಿಚಯವಾಯಿತು. ಅವರ ಕತೆ ಕೇಳಿದವಳಿಗೆ ಕೆಲಸ ಕೊಡದಿರಲಾಗಲಿಲ್ಲ. ಸುನೀತಾರವರು ಪ್ರೇಕ್ಷಾಳ ಪರಿಚಯದವರು. ಅವಳ ಮೂಲಕ ಶ್ರೀಯಾಳ ಬೇಕರಿಯಲ್ಲಿ ಕೆಲಸಕ್ಕೆ ಸೇರಿದ್ದರು. ಅವರಿಗೆ ಕೆಲಸದ ಅನಿವಾರ್ಯತೆ ಇಲ್ಲ. ಮನೆಯಲ್ಲೇ ಸುಮ್ಮನೆ ಕುಳಿತುಕೊಳ್ಳುವುದಕ್ಕಿಂತ ಏನಾದರೂ ಕೆಲಸ ಮಾಡುವುದು ಒಳಿತು ಎಂದನಿಸಿ ಕೆಲಸಕ್ಕೆ ಸೇರಿದ್ದವರು. ತನ್ನ ಜೀವನದಲ್ಲಷ್ಟೇ ಕಷ್ಟ ಅಂದುಕೊಂಡವಳಿಗೆ ಅವರ ಕತೆ ಕೇಳಿ ಅವರಷ್ಟು ಕಷ್ಟ ತನಗಿಲ್ಲ ಅಂದುಕೊಂಡು ನಿಟ್ಟುಸಿರು ಬಿಟ್ಟಳು. ಜೀವನ ಎಂದರೆ ಸಿಹಿ ಮತ್ತು ಕಹಿಗಳ ಮಿಶ್ರಣ. ಈಗ ಜೀವನದಲ್ಲಿ ಕಹಿ ಅನುಭವ ಆದರೆ ಮುಂದೊಂದು ದಿನ ಸಿಹಿ ಕೂಡ ನಮಗಾಗಿ ಕಾದಿರುವುದು. ಹಾಗೆ ಈಗ ಸಿಹಿ ಇದ್ದರೆ ಮುಂದೊಂದು ದಿನ ಕಹಿ ಕೂಡ ತಪ್ಪಿದಲ್ಲ. ಅಮ್ಮ, ನೀನು ಅಪ್ಪನನ್ನು ಕರೆದುಕೊಂಡು ಮನೆಗೆ ಹೋಗು. ನನಗೆ ಸಹಾಯಕ್ಕೆ ಇವರೆಲ್ಲರೂ ಇದ್ದಾರಲ್ವಾ ಎಂದು ತಂದೆಯ ಮೇಲಿನ ಕಾಳಜಿಯಿಂದ ನುಡಿದವಳಿಗೆ ಪರವಾಗಿಲ್ಲ ಕಣೋ, ನಾವಿಲ್ಲಿರ್ತೀವಿ ಎಂದರು. ಹಾಗಲ್ಲಮ್ಮ, ಅಪ್ಪ ಬೆಳಗಿಂದ ಕುಳಿತೇ ಇದ್ದಾರೆ. ಅವರು ಸ್ವಲ್ಪ ಹೊತ್ತು ಮಲಗಬೇಕು. ಇಲ್ಲಾಂದರೆ ಅಪ್ಪನಿಗೆ ಕಷ್ಟ ಆಗುತ್ತೆ. ನಾನು ಮತ್ತು ನಿಮ್ಮಪ್ಪ ಮನೆಗೆ ಹೋಗುವ ತನಕ ನೀನು ಬಿಡಲ್ಲ. ಹೋಗಲಿ, ಸ್ವರ ಮತ್ತು ಶ್ರೇಯಸ್ ಆದರೂ ಇಲ್ಲಿರಲಿ. ಇದಕ್ಕೆ ನೀನು ಒಪ್ಪಲೇಬೇಕು ಎಂದು ಮೃದುಲಾರವರು ಹೇಳಿದಾಗ ಅಮ್ಮ, ಅವರಿಬ್ಬರಿಗೂ ಓದಲು ಇರುತ್ತೆ, ಪಾಪ ಅವರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಎಂದಾಗ ನಮಗೆಲ್ಲ ತೊಂದರೆ ಆಗಬಾರ್ದು ಅಂತ ಯಾವಾಗಲೂ ಯೋಚಿಸ್ತೀಯಲ್ವಾ. ನೀನು ನಮಗೋಸ್ಕರ ಯಾವಾಗಲೂ ತೊಂದರೆ ಅನುಭವಿಸ್ತೀಯಲ್ವಾ, ಇದು ಮಾತ್ರ ಸರಿನಾ ಎಂದು ಪ್ರಶ್ನಿಸಿದವರಿಗೆ ಅವಳ ಉತ್ತರ, ನೀವು ನಾನು ಬೇರೆನಾ? ನಿಮಗೋಸ್ಕರ ನಾನು ಕಷ್ಟಪಡ್ತಿದ್ದೀನಿ ಅಂತ ಯಾಕೆ ಯೋಚಿಸ್ತಿದ್ದೀರಾ? ನನ್ನ ಓದು ಮುಗೀತು. ಸುಮ್ಮನೆ ಮನೇಲಿ ಕೂತು ನಾನೇನು ಮಾಡಲಿ? ಅದಕ್ಕಿಂತ ಒಳ್ಳೆಯದು ನಾನೇನಾದರೂ ಮಾಡೋದೇ ತಾನೆ ಎಂದಳು. ಪ್ರತ್ಯುತ್ತರವಾಗಿ ಏನೋ ಹೇಳಲು ಮುಂದಾದವರು ಮತ್ತೆ ಆ ವಿಷಯ ಬೇಡವೆಂದು ಸುಮ್ಮನಾದರು. ತದನಂತರ ಮುರಳಿಯವರ ಜೊತೆಗೆ ಬಂದವರು, ನಾನು ನಿಮ್ಮಪ್ಪನ ಜೊತೆಗೆ ಮನೆಗೆ ಹೋಗ್ತಿದ್ದೀನಿ, ಆದರೆ ಸ್ವರ ಮತ್ತು ಶ್ರೇಯಸ್ ಇಲ್ಲೇ ಇರ್ತಾರೆ ಅಷ್ಟೇ ಎಂದರು. ಶ್ರೀಯಾ, ನಾನು ನಿಮ್ಮಮ್ಮ ಮತ್ತು ಅಪ್ಪನನ್ನು ಮನೆ ತನಕ ಬಿಟ್ಟು ಹಾಗೆ ಬಾಸ್ ಮನೆಗೆ ಹೋಗ್ತೀನಿ ಎಂದರು ರಾಜೀವ್ರವರು. ಅಂಕಲ್, ನಿಮಗೆ ಸುಮ್ಮನೆ ತೊಂದರೆ ಎಂದು ಸಂಕೋಚದಿಂದ ನುಡಿದವಳಿಗೆ, ಮುರಳಿ ನನ್ನ ಗೆಳೆಯ, ಅವನನ್ನು ಮನೆಗೆ ಡ್ರಾಪ್ ಮಾಡುವುದರಿಂದ ನನಗೇನು ತೊಂದರೆ ಇಲ್ಲಮ್ಮ ಎಂದವರು
ಮುರಳಿಯವರ ಕಡೆಗೆ ನೋಡಿ ಹೋಗೋಣ್ವಾ ಎಂದಾಗ ಸರಿ ಎಂದರು ಮುರಳಿಯವರು. ರಾಜೀವ್ರವರು ಮುರಳಿಯವರ ಮನೆಯ ಮುಂದೆ ಕಾರು ನಿಲ್ಲಿಸಿ ಇಳಿದವರು. ಅವರನ್ನು ವೀಲ್ ಚೇರಿನಲ್ಲಿ ಕೂರಿಸಲು ಮೃದುಲಾರವರಿಗೆ ಸಹಾಯ ಮಾಡಿ ಮನೆಯೊಳಗೆ ಮುರಳಿಯವರನ್ನು ವೀಲ್ ಚೇರಿನಲ್ಲಿ ತಳ್ಳಿಕೊಂಡು ಹೋದರು. ನಾನೇನು ಬರ್ತೀನಿ ಕಣೋ ಎಂದು ಹೊರಟ ರಾಜೀವ್ರವರಿಗೆ, ಅಲ್ವೋ ರಾಜೀವ, ಎಷ್ಟೋ ವರ್ಷಗಳ ನಂತರ ಮನೆಗೆ ಬಂದಿದೀಯಾ, ಹಾಗೆ ಹೋದರೆ ಹೇಗೋ, ಇವತ್ತು ಮಧ್ಯಾಹ್ನ ನಮ್ಮ ಜೊತೆ ಊಟ ಮಾಡಿಕೊಂಡೇ ಹೋಗಬೇಕು ಎಂದು ಮುರಳಿಯವರು ಹೇಳಿದಾಗ, ಹೌದಣ್ಣ, ನೀವು ಇವತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು ಎಂದು ತನ್ನ ಪತಿಯ ಮಾತನ್ನು ಅನುಮೋದಿಸಿದರು ಮೃದುಲಾರವರು. ಬಾಸ್ ನನಗೋಸ್ಕರ ಕಾಯ್ತಾ ಇರ್ತಾರೆ, ನನಗೆ ಲೇಟ್ ಆಗುತ್ತೆ ಎಂದವರಿಗೆ, ಇವತ್ತೊಂದಿನ ತಾನೇ, ನಿಮ್ಮ ಬಾಸ್ಗೆ ಕಾಲ್ ಮಾಡಿ ಹೇಳಿ ಎಂದ ಮೃದುಲಾರವರ ಮಾತಿಗೆ ಸ್ವಲ್ಪ ಹೊತ್ತು ಯೋಚಿಸಿದವರು, ಊಟ ಮಾಡಲ್ಲ, ಕಾಫಿ ಮಾಡಿ ಕೊಡಮ್ಮ, ಕಾಫಿ ಕುಡಿದು ಹೋಗ್ತೀನಿ ಎಂದರು. ಸರಿ, ಈಗ ತಂದೆ ಎಂದು ಅಡುಗೆ ಕೋಣೆಗೆ ಹೋದ ಮೃದುಲಾರವರು 2 ನಿಮಿಷದಲ್ಲಿ ಹಬೆಯಾಡುವ ಕಾಫಿ ಜೊತೆಗೆ ಪೂರಿ ಮತ್ತು ಕುರ್ಮ ಪ್ಲೇಟ್ನಲ್ಲಿ ಹಾಕಿ ತಂದರು. ಅಯ್ಯೋ, ಬರೀ ಕಾಫಿ ಸಾಕಿತ್ತು ಎಂದವರಿಗೆ, ಅದೆಲ್ಲ ಆಗಲ್ಲ, ನೀವು ತಿಂಡಿ ತಿನ್ನಲೇಬೇಕು ಎಂದು ಒತ್ತಾಯಿಸಿದಾಗ ಅವರ ಒತ್ತಾಯಕ್ಕೆ ಮಣಿದು ಪೂರಿ ತಿಂದವರು ತುಂಬ ರುಚಿಯಾಗಿದೆ ಎಂದು ಮನಸಾರೆ ಹೊಗಳಿದರು. ಅವರ ಮಾತಿಗೆ ನಕ್ಕ ಮುರಳಿಯವರು, ಊಟ ತಿಂಡಿ ವಿಷಯದಲ್ಲಿ ನೀನು ಹೇಗೆ ಅಂತ ನಂಗೆ ಗೊತ್ತಿಲ್ವಾ, ಅವತ್ತು ನೀನು ಜಾನಕಿಯನ್ನು ನೋಡಲು ಹೋದಾಗ ಅವಳು ಮಾಡಿದ ಗುಲಾಬ್ ಜಾಮೂನ್ ತಿಂದು ತಾನೆ ಅವಳನ್ನು ಮದುವೆಯಾಗಲು ಒಪ್ಪಿದ್ದು ಎಂದು ಕಣ್ಣು ಹೊಡೆದಾಗ, ಆ ಕರಾಳ ದಿನವನ್ನು ಮತ್ತೆ ನೆನಪಿಸಬೇಡ. ಅವತ್ತು ನಾನು ಮದುವೆಗೆ ಒಪ್ಪಿದ್ದಲ್ಲ, ನಾನು ಕಣ್ಣು ತೆರೆದು ಹಳ್ಳಕ್ಕೆ ಬಿದ್ದದ್ದು ಅನ್ನು. ಜಾಮೂನು ಮಾಡೋದು ಬಿಟ್ಟು ಒಂದು ಕಾಫಿ ಕೂಡ ಮಾಡೋಕ್ಕೆ ಬರಲ್ಲ ಅವಳಿಗೆ. ಕೆಲಸದವಳು ಮಾಡಿದ ಜಾಮೂನು ತಿನ್ನಿಸಿ ನನ್ನನ್ನು ಹಳ್ಳಕ್ಕೆ ಬೀಳಿಸಿದ ಪಾಪಿ ಅವಳು. ಮದುವೆಯಾದ ಮರುದಿನ ಅವಳು ಮಾಡಿದ ಕಾಫಿ ಕುಡಿದು ವಾಂತಿ ಮಾಡಿ ಮಾಡಿ ಸುಸ್ತಾಗಿದ್ದೆ ಗೊತ್ತಾ. ಆಮೇಲೆ ಒಳ್ಳೆ ಅಡುಗೆಯವ ಸಿಕ್ಕಿದ ಮೇಲೇ ರುಚಿಯಾದ ಕಾಫಿ ಕುಡಿದದ್ದು ಎಂದಾಗ ಅವರ ಮಾತಿಗೆ ಮುರಳಿಯವರು ಹಾಗೂ ಮೃದುಲಾರವರು ನಕ್ಕರು. ಸರಿ ಕಣು, ನಾನೇನು ಬರ್ತೀನಿ ಎಂದ ರಾಜೀವ್ರವರು ತಡ ಮಾಡದೆ ಅಲ್ಲಿಂದ ಹೊರಟರು. ಅತ್ತ ಆಫೀಸ್ಗೆ ಹೋದವನ ಮನಪೂರ್ತಿ ಶ್ರೀಯಾಳೆ ತುಂಬಿದ್ದಳು. ನನ್ನನ್ನು ಮೊದಲು ನೋಡಿದಾಗ ಅವಳ ಕಣ್ಗಳಲ್ಲಿ ಆತಂಕವಿತ್ತು. ಬಹುಶಃ ನನ್ನನ್ನು ಯಾವತ್ತೂ ನೋಡಬಾರ್ದು ಎಂದುಕೊಂಡಿರಬಹುದು. ಅವಳಿಗೆ ಸಹಾಯ ಮಾಡಿದವನು ನಾನು ಎಂದು ತಿಳಿದಾಗ ಅವಳ ಕಣ್ಗಳಲ್ಲಿ ಕೃತಜ್ಞತಾ ಭಾವವನ್ನು ಕಂಡೆ. ನಾನು ಅವಳ ಜೊತೆ ಅಪರಿಚಿತನಂತೆ ನಡೆದುಕೊಂಡಾಗ ಅವಳ ಮುಖದಲ್ಲಿ ನೋವನ್ನು ಗುರುತಿಸಿದೆ. ನನ್ನ ಆವರ್ತನೆ ಅವಳಿಗೆ ನೋವು ಉಂಟು ಮಾಡಿದ್ದು ಯಾಕೆ ಎಂದು ತನಗೆ ತಾನೇ ಪ್ರಶ್ನಿಸಿದ. ನಾನು ಯಾಕೆ ಅವಳ ಮುಂದೆ ಬಂದೆ ಎಂಬ ಪ್ರಶ್ನೆ ಅವಳ ಮನಸ್ಸಲ್ಲಿ ಮೂಡಿರಬಹುದು. ಆದರೆ ಅವಳಿಗೆ ಸಹಾಯ ಮಾಡಿದ ವ್ಯಕ್ತಿಯನ್ನು ನೋಡಲು ಬಯಸಿದವಳು ಅವಳೇ ತಾನೆ. ಅವಳು ಹಾಗೆ ಹೇಳದಿದ್ದರೆ ಈಗಲೂ ಅವಳಿಗೆ ತಿಳಿಯದೆ ಅವಳ ಜೊತೆಗೆ ಸದಾ ಇರ್ತಿದ್ದೆ ಅಲ್ವಾ. ಅವಳು ನನಗೆ ಯಾರು, ನಾನು ಯಾಕೆ ಅವಳ ಜೊತೆ ಇರಲು ಬಯಸ್ತಿದ್ದೀನಿ ಅಂದರೆ ಅವಳು ನನ್ನ ಎಂದು ಮನಸ್ಸಲ್ಲಿ ಅಂದುಕೊಂಡವನ ಮುಖದಲ್ಲಿ ಮಂದಹಾಸ ಮೂಡಿತು. ಮರುಕ್ಷಣವೇ ಮಂದಹಾಸ ಮರೆಯಾಗಿ ಕೋಪ ಮೂಡಿತು. ಮುಂದುವರಿಯುವುದು.